ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕ ನಮಸ್ಕಾರಗಳು. ಮಕ್ಕಳೇ, ಕಳೆದ ಒಂದು ತರಗತಿಯಲ್ಲಿ ಬಾಸ್ಕೆಟ್ ಬಾಲ್ನ ಒಂದು ಪರಿಚಯವನ್ನು ನಿಮಗೆ ಹೇಳ್ತಾ ಇದ್ವಿ. ಮಕ್ಕಳು, ನಿಮಗೆ ಗೊತ್ತಿದೆ 8 ಮತ್ತು 9ನೇ ತರಗತಿಯಲ್ಲಿ ಬಾಸ್ಕೆಟ್ ಬಾಲ್ ಅನ್ನ ಯಾರು ಕಂಡುಹಿಡಿದ್ರು, ಯಾವ ದೇಶದವರು ಕಂಡುಹಿಡಿದ್ರು, ಯಾವ ಕಂಡುಹಿಡಿದ್ರು ಅಂತಕ್ಕಂಥದ್ದು ಗೊತ್ತೇ ಇದೆ ನಿಮಗೆ. ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು 1891ರಲ್ಲಿ OMCಯ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಕಂಡುಹಿಡಿದಂತ ಹೇಳಿದ್ರು, ಹೌದಲ್ಲ? 1891ರಲ್ಲಿ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಬಾಸ್ಕೆಟ್ ಬಾಲ್ ನ ಪಿತಾಮಹ ಅಂತ ಬಿಟ್ಟು ಹೇಳ್ಬೋದು ಇವರನ್ನು. ಹಾಗೆ ಇವರು OMCA ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನ ದೈಹಿಕ ಶಿಕ್ಷಣ ನಿರ್ದೇಶಕ. ಓಕೆ, ದೈಹಿಕ ಶಿಕ್ಷಣದಲ್ಲಿ ನೀವು 8 ಮತ್ತು 9ನೇ ತರಗತಿಯಲ್ಲಿ ಬಾಸ್ಕೆಟ್ ಬಾಲ್ ಅನ್ನ ಯಾರು ಕಂಡುಹಿಡಿದ್ರು, ಯಾವ ದೇಶದವರು ಕಂಡುಹಿಡಿದ್ರು, ಹಾಗೆ ಬಾಸ್ಕೆಟ್ ಬಾಲ್ ಅಲ್ಲಿ ಬರ್ತಕ್ಕಂತಹ ಅಂಕಣ ಎಲ್ಲವೂ ಸಮೇತ ನೀವು ತಿಳ್ಕೊಂಡಿದ್ದೀರಾ, ಸ್ಕಿಲ್ಗಳು ತಿಳ್ಕೊಂಡಿದ್ದೀರಾ. ಮತ್ತು ಬಾಸ್ಕೆಟ್ ಬಾಲ್ ಅನ್ನ ಕ್ರೀಡಾಪಟುವಿಗೆ ಇರ್ತಕ್ಕಂತ ಅವಶ್ಯಕ ಗುಣಲಕ್ಷಣಗಳು ಏನು ಅಂತಕ್ಕಂಥ ತಿಳ್ಕೊಂಡ್ರೆ, ಒಳ್ಳೆ ಎತ್ತರವಾದ ನಿಲುವನ್ನು ಹೊಂದಿರಬೇಕು, ಚಪಲತೆಯನ್ನು ಹೊಂದಿರಬೇಕು, ಸ್ಪೀಡ್ ಅನ್ನು ಹೊಂದಿರಬೇಕು, ಸ್ಟ್ರೆಂತ್ ಅನ್ನು ಹೊಂದಿರಬೇಕು, ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಅನ್ನು ಹೊಂದಿರಬೇಕು, ಹಾಗೆ ನಿಖರತೆ ಅಂತಕ್ಕಂಥದ್ದು ಹೊಂದಿರಬೇಕು, ಹೈಟ್ ಇರಬೇಕು ಅಂತಕ್ಕಂಥ ಎಲ್ಲ ಗುಣಲಕ್ಷಣಗಳು ಸಮೇತ ನೀವು ತಿಳ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಬಾಸ್ಕೆಟ್ ಬಾಲ್ ಅಲ್ಲಿ ಈ ಒಂದು ಈಗ 10ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯವನ್ನು ನಿಮಗೆ ಹೇಳ್ತಾ ಇದ್ವಿ ಕಳೆದ ಒಂದು ತರಗತಿ, ಹೌದಲ್ಲ? ಕ್ರೀಡಾಪಟುಗಳ ಪರಿಚಯ. ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯ. ಮೊದಲನೇದಾಗಿ ರಾಜ್ಯ ಕ್ರೀಡಾಪಟುಗಳು ಅಂದ್ರೆ ರಾಜ್ಯ ಮಟ್ಟದ ಆಟಗಾರರ ಒಂದು ಸಾಧನೆ ನೋಡೋದಾದ್ರೆ ನಾವು SV ಅಪ್ಪಯ್ಯ ಅಂತಕ್ಕಂಥವರು, SV ಅಪ್ಪಯ್ಯ, ಹಾಗೆ G ದಿಲೀಪ್, R ರಾಜನ್, ಹಾಗೂ BS ಗೌತಮ್ ಅಂತಕ್ಕಂಥವ್ರು, BS ಗೌತಮ್ ಅಂತಕ್ಕಂಥವರು. ಇವರು ಕರ್ನಾಟಕ ರಾಜ್ಯದ ಬಾಸ್ಕೆಟ್ ಬಾಲ್ ನಲ್ಲಿ ಅತ್ಯಂತ ಪ್ರಮುಖ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳು. ಓಕೆ, ಒಬ್ಬೊಬ್ಬರಿಗೆ ನೀವು ಕಳೆದ ಒಂದು ತರಗತಿಯಲ್ಲಿ ನೋಡಿದ್ರಿ, ಆದ್ರೂ ಸಮೇತ ರಿವಿಷನ್ ಮಾಡಬೇಕಾಗತ್ತೆ. SV ಅಪ್ಪಯ್ಯ ಅವರು ನಮ್ಮ ದೇಶವನ್ನು ಪ್ರತಿನಿಧಿಸಿದಂತ ಮೊಟ್ಟ ಮೊದಲ ಮೈಸೂರಿನವರಾದಂತಹ SV ಅಪ್ಪಯ್ಯನವರು ನಮ್ಮ ದೇಶವನ್ನು ಪ್ರತಿನಿಧಿಸಿದ ಮೊಟ್ಟ ಮೊದಲ ಬಾಸ್ಕೆಟ್ ಬಾಲ್ ಕ್ರೀಡಾಪಟು SV ಅಪ್ಪಯ್ಯನವರು. ಇವರು ಮೈಸೂರಿನವರು, ಹಾಗೆ ಪ್ರಥಮ ಬಾಸ್ಕೆಟ್ ಬಾಲ್ ಭಾರತದ ಕ್ರೀಡಾಪಟು, ಕರ್ನಾಟಕದ ಕ್ರೀಡಾಪಟು. ದೆಹಲಿಯಲ್ಲಿ ನಡೆದಂತಹ ಮೊದಲನೇ ಏಷ್ಯನ್ ಗೇಮ್ಸ್ ಮತ್ತು ಪಾಕಿಸ್ತಾನದಲ್ಲಿ 3 ಟೆಸ್ಟ್ ಪಂದ್ಯಗಳನ್ನು ಆಡಿದಂತಹ ಕೀರ್ತಿ SV ಅಪ್ಪಯ್ಯ ಅವರಿಗೆ ಸಲ್ಲುತ್ತದೆ. ದೆಹಲಿಯಲ್ಲಿ ಮೊಟ್ಟ ಮೊದಲು, ನಿಮಗೆ ಗೊತ್ತಿದೆ ಮಕ್ಕಳೇ, 1951ರಲ್ಲಿ ಪ್ರಥಮ ಏಷ್ಯನ್ ಗೇಮ್ಸ್ ನಡೆದಿದ್ದು ನಮ್ಮ ದೇಶದ ದೆಹಲಿಯಲ್ಲಿ. ನಡೆಯಿತು. ಈ ಒಂದು ಕ್ರೀಡಾಕೂಟದಲ್ಲಿ SV ಅಪ್ಪಯ್ಯ ಅವರು ಏಷ್ಯನ್ ಗೇಮ್ಸ್ ನಲ್ಲಿ ಹಾಗೂ ಪಾಕಿಸ್ತಾನದಲ್ಲಿ 3 ಟೆಸ್ಟ್ ಪಂದ್ಯಗಳನ್ನು ಆಡಿರ್ತಕ್ಕಂತಹ ಒಂದು ಕೀರ್ತಿ SV
ಪೈ ಅವರಿಗೆ ಸಲ್ಲುತ್ತದೆ. ಹಾಗೆಯೇ ಆರ್ ರಾಜನ್ ಹಾಗೂ ಜಿ ದಿಲೀಪ್ ಮತ್ತು ಬಿ ಎಸ್ ಗೌತಮ್ ಬಗ್ಗೆ ತಿಳ್ಕೊಳ್ಳೋದು. ಜಿ ದಿಲೀಪ್ ಅಂತಕ್ಕಂಥ ಕ್ರೀಡಾಪಟು ಒಲಿಂಪಿಕ್ ನಲ್ಲಿ ಭಾಗವಹಿಸಿದ ಮೊಟ್ಟ ಮೊದಲ ಕರ್ನಾಟಕದ ಕ್ರೀಡಾಪಟು. ನೋಡಿ, ಒಲಿಂಪಿಕ್ಸ್ ನಲ್ಲಿ ನೀವು ನಿನ್ನೆ ನಮ್ಮ ಒಂದು ಭಾರತದ ಸಾಧನೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು ನರೇಂದ್ರ ಮೋದಿ ಅವರು. ಯಾವುದರಲ್ಲಿ? ಹಾಕಿಯಲ್ಲಿ ಬಾಯ್ಸು ಕಂಚಿನ ಪದಕವನ್ನು ಗಳಿಸಿದರು. ಬಟ್ ನಿನ್ನೆ ಏನಾಯ್ತು ಅಂತಂದ್ರೆ ಮಹಿಳೆಯರು ಕಂಚಿನ ಪದಕ್ಕಾಗಿ ಸೆಣಸಾಟದಲ್ಲಿ ಬೆಲ್ಜಿಯಂ ವಿರುದ್ಧ ಸೋತು. ಆದರೂ ಸಮೇತ ಅವರು ಹುರಿದುಂಬಿಸಿದರು, ಮುಂದಿನ ಒಂದು ಒಲಿಂಪಿಕ್ಸ್ ನಲ್ಲಿ ಈ ರೀತಿ ಆಗದ ಹಾಗೆ ಇಷ್ಟು ನೀವು ಗೆದ್ದ ಹಾಗೆ. ಯಾಕಂದ್ರೆ ಇದು 40 ವರ್ಷದ ಒಂದು ಇತಿಹಾಸದ ಸಾಧನೆ ಸುಮಾರು. ಯಾಕಂದ್ರೆ ಸುಮಾರು 8 ಬಾರಿ ನಮ್ಮ ಒಲಿಂಪಿಕ್ಸ್ ನಲ್ಲಿ ಬಾಕಿ ಅಂತಕ್ಕಂಥದ್ದು ಚಿನ್ನದ ಪದಕವನ್ನು ಗಳಿಸಿರ್ತಕ್ಕಂಥವ್ರು. ಹಾಗೆ ನಿನ್ನೆ ಆ ಒಂದು ಸಾಧನೆ ಇಡೀ ದೇಶದಾದ್ಯಂತ ಸಂಭ್ರಮ. ಹಾಗೆ ಜಿ ದಿಲೀಪ್ ಅಂತಕ್ಕಂಥ ಒಬ್ಬ ಕ್ರೀಡಾಪಟು ಒಲಿಂಪಿಕ್ಸ್ ನಲ್ಲಿ ಕರ್ನಾಟಕದಿಂದ ಮೊಟ್ಟ ಮೊದಲು ಭಾಗವಹಿಸಿದಂತಹ ಕ್ರೀಡಾಪಟು. ಒಲಿಂಪಿಕ್ಸ್ ಇವರು ಮಾಸ್ಕೋ ಒಲಿಂಪಿಕ್ಸ್, ರಷ್ಯಾದ ಮಾಸ್ಕೋ ಒಲಿಂಪಿಕ್ಸ್ ಹಾಗೂ ಜಪಾನ್ ನಲ್ಲಿ ನಡೆದಂತಹ ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದಂತಹ ಕ್ರೀಡಾಪಟು ದಿಲೀಪ್ ಅವರ. ಇನ್ನೊಬ್ಬ ಕ್ರೀಡಾಪಟು ಆದಂತವರು ಆರ್ ರಾಜನ್. 1983ರಿಂದ 1995ರವರೆಗೆ ಏಷ್ಯಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ದೇಶವನ್ನು ಪ್ರತಿನಿಧಿಸಿದಂತಹ ಕೀರ್ತಿ ಆರ್ ರಾಜನ್ ಅವರಿಗೆ ಸಲ್ಲುತ್ತದೆ. 1983ರಿಂದ 1995ರವರೆಗೆ ಇಡೀ ಭಾರತ ದೇಶದ ಒಂದು ಬಾಸ್ಕೆಟ್ಬಾಲ್ ಅನ್ನು ಚಾಂಪಿಯನ್ಶಿಪ್ ನಲ್ಲಿ ದೇಶವನ್ನು ಪ್ರತಿನಿಧಿಸಿ ಸತತ 4 ವರ್ಷ ತಂಡದ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಆರ್ ರಾಜನ್ ಅವರು. 4 ವರ್ಷ ತಂಡದ ಕ್ಯಾಪ್ಟನ್ ಅನ್ನ ಆಗಿದ್ರು. ಹಾಗೆ ಕೊನೆಯದಾಗಿ ಬಿ ಎಸ್ ಗೌತಮ್ ಅವರು. ಇವರು ಸುಮಾರು ವರ್ಷಗಳ ಕಾಲ ಜೂನಿಯರ್ ಮತ್ತು ಸೀನಿಯರ್ ಬಾಸ್ಕೆಟ್ಬಾಲ್ ತಂಡದ ನಾಯಕರಾಗಿದ್ರು. ಯಾರಪ್ಪ ಅಂತಂದ್ರೆ ಬಿ ಎಸ್ ಗೌತಮ್. ಜೂನಿಯರ್ ಅಲ್ಲೂ ಸಮೇತ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮಕ್ಕಳೇ, ಪ್ರೈಮರಿ ಸೆಕ್ಷನ್ ಜೂನಿಯರ್ ಅಂದ್ರೆ ಹೈಸ್ಕೂಲ್ ಸೀನಿಯರ್ ಆಗ್ತಾರೆ, ಅಂದ್ರೆ ಸಾರಿ ಸಬ್ ಜೂನಿಯರ್ ಬೇರೆ, ನೀವು ಜೂನಿಯರ್ಸ್. ಈಗ ಸೀನಿಯರ್ಸ್ 14 ವರ್ಷದಿಂದ ಒಳಗಿರ್ತಕ್ಕಂಥವರು ಸಬ್ ಜೂನಿಯರ್ಸ್, 14 ವರ್ಷದ ಮೇಲೆ 17 ವರ್ಷದ ಒಳಗೆ ನೀವು ಹೈಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್, ಹಾಗೆ 18 ವರ್ಷದಾಗೆಲ್ಲ ಸೀನಿಯರ್ ಕೆಟಗರಿ ಸೇರ್ತಾರೆ. ಸೊ ಹೀಗೆ ಇವರು ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಎರಡೂ ರೀತಿಯಲ್ಲೂ ಸಮೇತ ಏನಾಗಿದ್ರಪ್ಪ ಅಂತಂದ್ರೆ ಬಾಸ್ಕೆಟ್ ಬಾಲ್ ತಂಡದ ನಾಯಕರಾಗಿದ್ರು. 1989ರಲ್ಲಿ ಮನಿಲಾದಲ್ಲಿ ನಡೆದಂತಹ 1989 ಆ ಒಂದು ಮನಿಲಾದಲ್ಲಿ ನಡೆದಂತಹ 10ನೇ ಏಷ್ಯನ್ ಬಾಸ್ಕೆಟ್ಬಾಲ್ ಕಾನ್ಫೆಡರೇಷನ್ ಚಾಂಪಿಯನ್ಶಿಪ್ ಅಲ್ಲಿ 18ನೇ ಏಷ್ಯನ್ ಬಾಸ್ಕೆಟ್ಬಾಲ್ ಕಾನ್ಫೆಡರೇಷನ್ ಚಾಂಪಿಯನ್ಶಿಪ್ ನಲ್ಲಿ ಕೊರಿಯಾ, ಸಿಯೋಲ್ ಹಾಗೂ ರಿಯಾದ್ ಸೌದಿ ಹಾಗೂ 2003ರ ಸೀನಿಯರ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಯೂರೋ ಕಪ್ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಢಾಕಾದಲ್ಲಿ ನಡೆದಂತಹ, ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ನಡೆದಂತಹ ಪಂದ್ಯಾವಳಿಯಲ್ಲಿ ಬಂಗಾರ ಪದಕವನ್ನು ಪಡೆದಂತಹ ಕ್ರೀಡಾಪಟು ಬಿ ಎಸ್ ಗೌತಮ್ ಅವರಿಗೆ ಸಲ್ಲುತ್ತದೆ. ಹೀಗೆ ಎಸ್ ಪಿ ಅಪ್ಪಯ್ಯ, ಜಿ ದಿಲೀಪ್, ಆರ್ ರಾಜನ್ ಮತ್ತು ಬಿ ಎಸ್ ಗೌತಮ್ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದೆ. ನಮ್ಮ ಕರ್ನಾಟಕ ಸರ್ಕಾರ ಯಾವ ಪ್ರಶಸ್ತಿ ಕೊಟ್ಟಿದೆ ಅಂತ ಅಂದ್ರೆ, ಸೊ ರಾಜ್ಯ ಪ್ರಶಸ್ತಿ. ಕರ್ನಾಟಕ ಸರ್ಕಾರ ಈ 4 ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳಿಗೆ ರಾಜ್ಯ ಪ್ರಶಸ್ತಿ, ಅದರಲ್ಲಿ ಒಂದಾದಂತಹ ಕೆಂಪೇಗೌಡ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ
ಪ್ರಶಸ್ತಿ, ಹಾಗೆ ಹೊಯ್ಸಳ ಪ್ರಶಸ್ತಿ, ಹಾಗೆ ಕ್ರೀಡಾ ರತ್ನ ಪ್ರಶಸ್ತಿ, ಕ್ರೀಡಾ ರತ್ನ ಪ್ರಶಸ್ತಿ. ಹೀಗೆ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿಗಳನ್ನ ಕೊಟ್ಟು ಇವತ್ತು ಸಮೇತ ಉತ್ತಮ ಕ್ರೀಡಾಪಟುಗಳಿಗೆ ಕೊಟ್ಟು ಗೌರವಿಸತಕ್ಕಂಥ ಈ ಪ್ರಶಸ್ತಿಗಳನ್ನ ಯಾವ ತಿಂಗಳಲ್ಲಿ ಅಥವಾ ಯಾವ ದಿನ ಕೊಡ್ತಾರಪ್ಪ ಅಂತಂದ್ರೆ ಆಗಸ್ಟ್ 29ನೇ ತಾರೀಕು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ದಿನ ಕೊಡಲಾಗುತ್ತೆ. ಆಗಸ್ಟ್ 29ನೇ ಅಂತಂದ್ರೆ ಧ್ಯಾನ್ ಚಂದ್ ಅವರ ಒಂದು ಹುಟ್ಟಿದ ದಿನಗೋಸ್ಕರ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಿಸ್ತೀವಿ. ಆ ದಿನವನ್ನು ನಾವು ಈ ಕ್ರೀಡಾ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿಗಳಾದಂತಹ ಕೆಂಪೇಗೌಡ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿ ಹಾಗೂ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ಸನ್ಮಾನಿಸಲಾಗುತ್ತದೆ. ಇದು ನಮ್ಮ ರಾಜ್ಯ ಮಟ್ಟದ ಕ್ರೀಡಾಪಟುಗಳ ಒಂದು ಪರಿಚಯ ಅಂದ್ರೆ, ಹಾಗೆ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳ ಒಂದು ಪರಿಚಯವನ್ನು ನಾವು ಮಾಡಬೇಕಾಗುತ್ತೆ. ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನ ಒಬ್ಬವರಾದಂತಹ ಗೀತು ಅನ್ನ ಜೋಸ್ ಅವರು. ಓಕೆ, ಈ ಬಾಸ್ಕೆಟ್ಬಾಲ್ ಆಟಗಾರರ ಪರಿಚಯದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳ ಪರಿಚಯ. ರಾಷ್ಟ್ರೀಯ ಕ್ರೀಡಾಪಟು ಪರಿಚಯ, ಇದು ರಾಜ್ಯ ಮಟ್ಟದವರೇ, ರಾಷ್ಟ್ರದವರು. ಅದರಲ್ಲಿ ಬರ್ತಕ್ಕಂಥ ಗೀತು ಅನ್ನ ಜೋಸ್ ಅವರು. ಗೀತು ಅನ್ನ ಜೋಸ್. ಗೀತು ಅನ್ನ ಜೋಸ್ ಅವರು ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಜನಿಸಿದರು. ಕೇರಳ ರಾಜ್ಯದವರು ಕೊಟ್ಟಾಯಂ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಕ್ರೀಡಾಪಟು. ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಚಿಕ್ಕಂದಿನಿಂದಲೇ ಅಂದ್ರೆ ಬಾಲ್ಯದಿಂದಲೇ ಕ್ರೀಡೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿ ತನ್ನ 11ನೇ ವಯಸ್ಸಿನಲ್ಲಿ ಬಾಸ್ಕೆಟ್ಬಾಲ್ ಆಟವನ್ನು ಪ್ರಾರಂಭಿಸಿದಂತಹ ಕೀರ್ತಿ ಈ ಗೀತು ಮೇಡಮ್ ಅವರಿಗೆ ಸಲ್ಲುತ್ತದೆ, ಗೀತು ಅನ್ನ ಜೋಸ್ ಅವರಿಗೆ ಸಲ್ಲುತ್ತದೆ. ಹೇಗಪ್ಪ ಅಂತಂದ್ರೆ ತನಗೆ ಸ್ಫೂರ್ತಿಯಾದ ಆಗಿನ ಭಾರತದ ತಂಡದ ನಾಯಕರು ಗೀತು ಅನ್ನ ಜೋಸ್ ಅವರಿಗೆ ಮಾರ್ಗದರ್ಶಕರು ಹಾಗೂ ಒಬ್ಬ ನಾಯಕರಾಗ್ತದೆ, ಅನುಯಾಯಿ ಅಪ್ಪ ಅಂತಂದ್ರೆ ಐವಿ ಚೆರಿಯನ್ ಅವರು, ಭಾರತ ತಂಡದ ಅಂದಿನ ಬಾಸ್ಕೆಟ್ಬಾಲ್ ಆಟಗಾರರಾದಂತಹ ನಾಯಕರಾದಂತಹ ಚೆರಿಯನ್. ಈ ಚೆರಿಯನ್ ಅವರ ಅನುಯಾಯಿಯಾಗಿ ಅವರ ಒಂದು ಪ್ರಭಾವಕ್ಕೆ ಇವರು ಒಳಗಾಗಿ ಆಟದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ರಾಜ್ಯ ಮಟ್ಟದ ಯುವ ಕ್ರೀಡೆಯಲ್ಲಿ ಭಾಗವಹಿಸಿ ದಕ್ಷಿಣ ರೈಲ್ವೇಸ್ ಅಲ್ಲಿ, ಭಾರತದ ದಕ್ಷಿಣ ರೈಲ್ವೇಸ್ಗೆ ಆಗಿರ್ತಕ್ಕಂಥ ಒಬ್ಬ ಕ್ರೀಡಾಪಟು. ಗೀತು ಅವರು ಭಾರತ ಪ್ರಥಮ ಪ್ರೊಫೆಷನಲ್ ಆಟಗಾರರಾಗಿ ಆಸ್ಟ್ರೇಲಿಯಾದಲ್ಲಿ ಭಾಗವಹಿಸಿದರು. ಇವರು ಸುಮ್ಮನೆ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾ ಪ್ರೊಫೆಷನಲ್ ಆಟಗಾರರು ಇವರು. ಹಾಗಾಗಿ ಪ್ರೊಫೆಷನಲ್ ಆಟಗಾರ್ತಿ ಆಗಿರೋದ್ರಿಂದ ಆಸ್ಟ್ರೇಲಿಯಾದಲ್ಲಿ ಭಾಗವಹಿಸಿ ಅಲ್ಲಿನ ವುಮೆನ್ಸ್ ಬಾಸ್ಕೆಟ್ಬಾಲ್ ನ್ಯಾಷನಲ್ ಲೀಗ್ ಅಥವಾ ವುಮೆನ್ಸ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ ಅಂತ ಒಂದು ಲೀಗ್ ಅಲ್ಲಿ
ಅಚ್ಚುಮೆಚ್ಚಿನ ಒಂದು ಕ್ರೀಡಾ ಸ್ಪೂರ್ತಿಯಲ್ಲಿ ಭಾಗವಹಿಸಿದರು. ಆಸ್ಟ್ರೇಲಿಯಾದಲ್ಲಿ ವುಮೆನ್ಸ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ ಅಚ್ಚುಮೆಚ್ಚುಗೆಯನ್ನು ಗಳಿಸಿ ಇವರು ಅನೇಕ ಪ್ರಶಸ್ತಿಗಳನ್ನು ಪಡೆದರು. ನಂತರ ಭಾರತ ತಂಡದ ಮುಂದಾಳತ್ವವನ್ನು ವಹಿಸಿ ಥೈಲ್ಯಾಂಡ್ ಅಲ್ಲಿ ನಡೆದಂತಹ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದರು. ಹಾಗೆ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪ್ರಥಮ ಬಾರಿಗೆ ಭಾರತ ಬಾಸ್ಕೆಟ್ಬಾಲ್ ತಂಡದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಂತ ಕೀರ್ತಿ ತಂದುಕೊಟ್ಟಿರ್ತಕ್ಕಂಥದ್ದು ಗೀತು ಹರ್ನಾಂಡೋಸ್. ಮಹಿಳೆಯರಲ್ಲೇ ಭಾರತದಲ್ಲೇ ಪ್ರಪ್ರಥಮವಾಗಿ ಪ್ರೊಫೆಷನಲ್ ಆಟಗಾರ್ತಿಯಾಗಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ವುಮೆನ್ಸ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ ಅಂತಕ್ಕಂಥ ಒಂದು ಟೂರ್ನಮೆಂಟ್ ಅಲ್ಲಿ ಇವರು ಅಚ್ಚುಮೆಚ್ಚುಗೆಯನ್ನು ಗಳಿಸಿ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ ನಲ್ಲಿ ಭಾರತವನ್ನ ಪ್ರಪ್ರಥಮ ಬಾರಿಗೆ ಬಾಸ್ಕೆಟ್ಬಾಲ್ ತನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ ಕೀರ್ತಿ ಗೀತು ಹರ್ನಾಂಡೋಸ್ ಅವರಿಗೆ ಸಲ್ಲುತ್ತದೆ. ಹೀಗೆ ಭಾರತದ ರೈಲ್ವೇಸ್ ಡಿಪಾರ್ಟ್ಮೆಂಟ್ಗೆ ಸೇರಿಸಿಕೊಂಡು ರೈಲ್ವೇಸ್ ತಂಡದಲ್ಲಿ ಭಾಗವಹಿಸಿ ಸತತವಾಗಿ 7 ಬಾರಿ ರಾಷ್ಟ್ರೀಯ ವಿಜೇತರಾಗಿದ್ದಾರೆ. ಸತತ 7 ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ 7 ಬಾರಿ ವಿಜೇತರಾಗಿರತಕ್ಕಂಥ ಕೀರ್ತಿ ಗೀತು ಹರ್ನಾಂಡೋಸ್ ಅವರಿಗೆ ಸಲ್ಲುತ್ತದೆ. ಹೀಗೆ ರಾಷ್ಟ್ರೀಯ ಕ್ರೀಡಾಗಾರರಲ್ಲಿ ಗೀತು ಹರ್ನಾಂಡೋಸ್ ಒಬ್ರು, ಮತ್ತೆ ವಿಶೇಷ ಭೃಗುವಂಶಿ ಗುರು ದಯಾಲ್ ಸಿಂಗ್ ಅಂತಕ್ಕಂಥವ್ರು ಇದ್ದಾರೆ. ಇಷ್ಟು ಗೀತು ಹರ್ನಾಂಡೋಸ್ ಅವರ ಒಂದು ಪರಿಚಯ. ಇದು ರಾಜ್ಯ ಮಟ್ಟದಲ್ಲಾಗಿ SV ಅಪ್ಪಯ್ಯ, G ದಿಲೀಪ್, R ರಾಜನ್, BS ಗೌತಮ್ ಅವರ ಪರಿಚಯ ಆದ್ರೆ ಇಲ್ಲಿ ಗೀತು ಹರ್ನಾಂಡೋಸ್ ಅವರ ಪರಿಚಯ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಆಟಗಾರರಾದಂತಹ ಯಾರಪ್ಪ ಅಂತಂದ್ರೆ ಮ್ಯಾಜಿಕ್ ಜಾನ್ಸನ್. ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂಥ ಕ್ರೀಡಾಪಟು ಮ್ಯಾಜಿಕ್ ಜಾನ್ಸನ್ ಅವರು ಇದೇ ಆಗಸ್ಟ್ 14, 1959 ಜನಿಸಿದರು. ಆಗಸ್ಟ್ 14. ಹಾರ್ವಿನ್ ಜಾನ್ಸನ್ ಮೂಲತಃ ಲ್ಯಾನ್ಸಿಂಗ್ 14ನೇ ಆಗಸ್ಟ್ 1959 ಜನಿಸಿದಂತಹ ಕ್ರೀಡಾಪಟು. ಎಲ್ಲಪ್ಪ ಅಂತಂದ್ರೆ ಅಮೆರಿಕ ಕ್ರೀಡಾಪಟು, ಅಮೆರಿಕ USA. ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಎವರೆಟ್ ಶಾಲೆಯಿಂದ ಪ್ರಾರಂಭಿಸಿ ಹಲವು ಪ್ರಖ್ಯಾತ ರಾಜ್ಯ ವಿಶ್ವವಿದ್ಯಾನಿಲಯದಿಂದ ಸ್ಪರ್ಧಿಸಿ ಲಾಸ್ ಏಂಜಲೀಸ್ ಲೇಕರ್ಸ್ ಅಂತಕ್ಕಂಥ ಒಂದು ಅಮೆರಿಕದ ಫೇಮಸ್ ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ಇವರು ಒಂದು ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ಗೆ ಸೇರ್ಪಡೆಯಾಗಿ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮುತ್ತಾರೆ. ಹೀಗೆ ಲಾಸ್ ಏಂಜಲ್ಸ್ ಅಲ್ಲಿ USA ರಾಷ್ಟ್ರ ತಂಡದಿಂದ ಉತ್ತಮ ಆಟಗಾರರಾಗಿ ಹೊರಹೊಮ್ಮುತ್ತಾರೆ. ಅಮೆರಿಕದ ಉತ್ತಮ ಕ್ರೀಡಾಪಟುವಾಗಿ ಮೊಟ್ಟ ಮೊದಲು ಮ್ಯಾಜಿಕ್ ಜಾನ್ಸನ್ ಅವರು ಹೊರಹೊಮ್ಮುತ್ತಾರೆ. ಇವರು 12 ಬಾರಿ ಆಲ್ ಟೈಮ್ ಸ್ಟಾರ್ ಬಿರುದನ್ನು ಪಡೆದರು. 12 ಬಾರಿ ಆಲ್ ಟೈಮ್ ಸ್ಟಾರ್. ಆಲ್ ಟೈಮ್ ಸ್ಟಾರ್ ಎಂತಕ್ಕಂಥ ಒಂದು ಬಿರುದನ್ನು ಪಡೆದಿರ್ತಕ್ಕಂಥ ಕೀರ್ತಿ ಮ್ಯಾಜಿಕ್ ಜಾನ್ಸನ್ ಅವರಿಗೆ ಸಲ್ಲುತ್ತದೆ. ಹೀಗೆ 1 ಬಾರಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿರ್ತಕ್ಕಂಥ ಅಮೆರಿಕ ಇವರ ಒಂದು ನೇತೃತ್ವದಲ್ಲಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ,
ಹಾಗೆ NBA ಇತಿಹಾಸದ 50 ಆಟಗಾರರಲ್ಲಿ ಈತರೂ ಒಬ್ಬರಾಗಿ ಸೇರ್ಪಡೆಗೊಂಡರು. NBA ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು, NBA ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಇದರಲ್ಲಿ ಇವರು 50ನೇ ಆಟಗಾರರಾಗಿ ಸೇರ್ಪಡೆಗೊಳ್ತಾರೆ. ಇವರ ಆಟವನ್ನು ಮೆಚ್ಚಿ ಮ್ಯಾಜಿಕ್ ಜಾನ್ಸನ್ ಎಂದು ಬಿರುದು ನೀಡಿ ಗೌರವಿಸಿದರು. ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂಥ ಒಂದು ಬಿರುದನ್ನು ನೀಡಿ ಗೌರವಿಸಿದರು. NBA ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು ನೀವು ಇದು ಮಕ್ಕಳ ಗೊತ್ತಿರಲಿ ನಿಮಗೆ. NBA ಅಂದ್ರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು ಇದು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂತಹ ಮ್ಯಾಜಿಕ್ ಜಾನ್ಸನ್. ಹಾಗೆ ಇನ್ನೊಬ್ಬ ಕ್ರೀಡಾಪಟು ಮೈಕಲ್ ಜೋರ್ಡಾನ್. ಮೈಕಲ್ ಜೋರ್ಡಾನ್ ಇವರು ಸಮೇತ ಬಾಸ್ಕೆಟ್ಬಾಲ್ನ ಉತ್ತಮ ಕ್ರೀಡಾಪಟು. ಈ ಮೈಕಲ್ ಜೋರ್ಡಾನ್ ಅವರು 17 ಫೆಬ್ರವರಿ 1963ರಲ್ಲಿ ಜನಿಸಿದರು. 1963 ಫೆಬ್ರವರಿ 17ರಂದು ಜನಿಸಿದರು. ಈತ ಮೂಲತಃ ನ್ಯೂಯಾರ್ಕ್ ನವರಾಗಿದ್ದಾರೆ. ಇವರು ಸಮೇತ ಅಮೆರಿಕದ ನ್ಯೂಯಾರ್ಕ್ ಬ್ರೂಕ್ಲಿನ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಲಾನ್ಸ್ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಚಿಕಾಗೋ ಬುಲ್ಸ್ ತಂಡದಿಂದ ಸ್ಪರ್ಧಿಸಿ ಬಾಸ್ಕೆಟ್ಬಾಲ್ ನಲ್ಲಿ ಉತ್ತಮ ಆಟವನ್ನು ಪ್ರದರ್ಶಿಸಿ ಪ್ರಖ್ಯಾತರಾದಂತವರು ಮೈಕಲ್ ಜೋರ್ಡಾನ್ ಅವರು. ಈತ ವಿಶೇಷವೇನೆಂದರೆ ಪಂದ್ಯದ ಸಂದರ್ಭದಲ್ಲಿ ಬಾಲ್ ಅನ್ನ ಊಹಿಸಲಾಗದಂತೆ ಹಿಂಬದಿಯಿಂದ ಲೇಆಫ್ ಶಾಟ್, ಬಾಲ್ ಕೈ ಸಿಕ್ತು ಅಂತಂದ್ರೆ ಹಿಂಬದಿಯಿಂದ ಬಂದು ಬಾಸ್ಕೆಟ್ ಬೋರ್ಡ್ಗೆ ಲೇಆಫ್ ಶಾಟ್ ಅಂತ ಅಂದ್ಬಿಟ್ಟು ಬಹಳ ಫೇಮಸ್. ಬಾಸ್ಕೆಟ್ಬಾಲ್ ಅತ್ಯುತ್ತಮವಾದ ಒಂದು ಸ್ಕಿಲ್. ಈ ಸ್ಕಿಲ್ ಅನ್ನ ಬಳಸಿ ಗೋಲ್ ಅನ್ನ ಅಂದ್ರೆ ಬಾಸ್ಕೆಟ್ ಪಾಯಿಂಟ್ ಅನ್ನ ಗಳಿಸೋದ್ರಲ್ಲಿ ಬಹಳ ನಿಸ್ಸೀಮರು. ಅಂದಿನಿಂದ ತಮ್ಮ ತಂಡದ ಗೆಲುವಿನ ಮೆಟ್ಟಿಲುಗಳನ್ನು ಏರುತ್ತಾ ಬಾಸ್ಕೆಟ್ ಬಾಲ್ ನಲ್ಲಿ ಪ್ರಪಂಚದಲ್ಲೇ ಹೆಸರು ಮಾಡಿದಿರತಕ್ಕಂಥ ಕೀರ್ತಿ ಮೈಕಲ್ ಜೋರ್ಡನ್ ಅವರಿಗೆ ಸಲ್ಲುತ್ತದೆ. ಈತ ಏರ್ ಜೋರ್ಡಾನ್ ಮೈಕ್ ಎಂಬ ಅಡ್ಡ ಹೆಸರು ಸಮೇತ ಇದೆ. ಏರ್ ಜೋರ್ಡಾನ್ ಮೈಕ್, ಏರ್ ಹೋಗೋದ್ರಿಂದ ಏರ್ ಜೋರ್ಡಾನ್ ಮೈಕ್ ಅಂತಕ್ಕಂಥ ಒಂದು ಟೈಟಲ್ ಇವರು. ಈತ 6 ಬಾರಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಮತ್ತು 2 ಬಾರಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಗಳಿಸಿ 14 ಬಾರಿ NBA ಆಟಗಾರರಾಗಿ ವೈಯಕ್ತಿಕ ತಾರೆಯಾಗಿ ದಾಖಲೆ ಮಾಡಿರ್ತಕ್ಕಂಥ ಕೀರ್ತಿ ಮೈಕಲ್ ಜೋರ್ಡನ್. 4 ಬಾರಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ, 6 ಬಾರಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಲ್ಲಿ ಹಾಗೂ 14 ಬಾರಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ವೈಯಕ್ತಿಕ ತಾರೆಯಾಗಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಎಲ್ಲಾ ಸಮಯದ ಪ್ರಖ್ಯಾತ ಇತಿಹಾಸವನ್ನು ಆಟಗಾರರಾಗಿ ಗುರುತಿಸುತ್ತದೆ ಇವರ. ಈತನಲ್ಲಿ 3 ಗುಣವೆಂದರೆ ವೇಗ, ಬಲ ಮತ್ತು ಇದನ್ನು ಬಳಸಿಕೊಳ್ಳುವ ಕಲೆ. ಈತನಿಗೆ ಒಂದು ಬಹಳ ಪ್ರಮುಖ ಅಂತಂದ್ರೆ ವೇಗ ಎಲ್ಲವೂ ಇದೆ, ಬಲ, ಇದನ್ನ ಇವೆರಡನ್ನು ಬಳಸ್ಕೊಳ್ತಕ್ಕಂಥ ಒಂದು ಕಲೆ ಬಹಳ ಮುಖ್ಯ. ಸ್ಪೀಡು, ಸ್ಟ್ರೆಂತ್ ಅವೆರಡನ್ನ ಬಳಸ್ಕೊಳ್ತಕ್ಕಂಥ ಒಂದು ರೀತಿ ಬಹಳ ಅಚ್ಚುಕಟ್ಟಾಗಿ ಈತನಿಗೆ ಜೋರ್ಡನ್ ಅವರಿಗೆ ಬಳಸ್ಕೊಳ್ತಕ್ಕಂಥ ಒಂದು ಪವರ್ ಅವರಲ್ಲಿತ್ತು. ಸೊ ಹಾಗಾದ್ರಿಂದ ಅಂತಿಮವಾಗಿ ಈ ಬಾಸ್ಕೆಟ್ಬಾಲ್ ಆಟಗಾರರಾಗಿ ತಮ್ಮ ಕೊನೆಯ ಆಟದ ಪ್ರದರ್ಶನ ಅಂತಂದ್ರೆ 16ನೇ ಏಪ್ರಿಲ್ 2003ರಂದು ಇವರು ಆಡಿರ್ತಕ್ಕಂಥ ಫಿಲಾಡೆಲ್ಫಿಯಾದಲ್ಲಿ ನಡೆದಂತಹ ಬಾಸ್ಕೆಟ್ಬಾಲ್ ಜೀವನದ ನಿವೃತ್ತಿಯನ್ನು ಪ್ರಕಟಿಸುತ್ತಾರೆ. 16ನೇ ಏಪ್ರಿಲ್ 2003ರಲ್ಲಿ ಏಪ್ರಿಲ್ 2003 1963
12ರಂದು ಜನಿಸಿ 2003 ಅಂದ್ರೆ ಸುಮಾರು 40 ವರ್ಷಗಳ ಕಾಲದಿಂದ, ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 25-30 ವರ್ಷಗಳ ಕಾಲದಿಂದ ಬಾಸ್ಕೆಟ್ ಬಾಲ್ ಅನ್ನೇ ಆಡ್ಕೊಂಡು ಬಂದಿರತಕ್ಕಂಥ ಕೀರ್ತಿ ಮೈಕಲ್ ಜೋರ್ಡನ್ ಅವರಿಗೆ ಸಲ್ಲುತ್ತದೆ. ಲಾಸ್ಟ್ ಒಬ್ಬ ಕ್ರೀಡಾಪಟು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಕರೀಂ ಅಬ್ದುಲ್ ಜಬ್ಬಾರ್. ಕರೀಂ ಅಬ್ದುಲ್ ಜಬ್ಬಾರ್. ಕರೀಂ ಅಬ್ದುಲ್ ಜಬ್ಬಾರ್. ಕರೀಂ ಅಬ್ದುಲ್ ಜಬ್ಬಾರ್ ಇವರು ಸಮೇತ ನ್ಯೂಯಾರ್ಕಿನವರೇ. ನೋಡಿ, ಅಮೆರಿಕ ಕ್ರೀಡಾಪಟುಗಳು ಬಾಸ್ಕೆಟ್ ಬಾಲ್ ಅನ್ನು ಅತ್ಯಂತ ಉತ್ತಮ ಕ್ರೀಡಾಪಟುಗಳು. ಈ ಕರೀಂ ಅಬ್ದುಲ್ ಜಬ್ಬಾರ್ ಅವರು ಇವರು ಸಮೇತ 16 ಆಗಸ್ಟ್ 1947ರಲ್ಲಿ ಜನಿಸಿದರು. ನೋಡಿ, ನಮಗೆ ಸ್ವತಂತ್ರ ಬಂದು ಮಾರ್ಚ್ ಇದು ಬಳಸ್ಬೋದಲ್ಲ ಮಕ್ಕಳು, ಇದು ರಾಜ್ಯ ಮಟ್ಟದಲ್ಲ ಅಂದ್ರೆ ಕರೀಂ ಅಬ್ದುಲ್ 1947 ಆಗಸ್ಟ್ 16 ನಮ್ಮ ಸ್ವಾತಂತ್ರ್ಯ ಬಂದು ಮಾರನೇ ದಿನನೇ ಇವರು ಜನಿಸಿರ್ತಕ್ಕಂಥ ಕ್ರೀಡಾಪಟು. ಇವರು ಮೊದಲ ಹೆಸರು ಲ್ಯೂ ಆಲ್ಸಿಡರ್ ಅಂತ ಅಂದ್ಬಿಟ್ಟು. ಇವರ ಮೊದಲ ಹೆಸರು ಲ್ಯೂ ಆಲ್ಸಿಡರ್. ಲ್ಯೂ ಆಲ್ಸಿಡರ್ ಅಂತ ಪವರ್ ಸ್ಮಾರಕ ಅಕಾಡೆಮಿಯಿಂದ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಜೆಸ್ಸಿ ತಂಡದಿಂದ ಲೋಕಕರಸ್ ಅಂತಕ್ಕಂಥ ಮತ್ತು NBA ತಂಡದವರೆಗೂ ಪ್ರಖ್ಯಾತಿಯಾದಂತಹ ಪಡೆದಂತಹ ಕೀರ್ತಿ ಕರೀಂ ಅಬ್ದುಲ್ ಜಬ್ಬಾರ್ ಅವರಿಗೆ ಸಲ್ಲುತ್ತದೆ. ಈತ ಅಂದಿನ ಕಾಲದ ಬಾಸ್ಕೆಟ್ ಬಾಲ್ ಯುಗ ಪುರುಷನಾಗಿ ಮೆರೆದಂತಹ ಅಂದಿನ ಕಾಲದ ಯುಗ ಪುರುಷ. ಯಾಕಪ್ಪ ಅಂತಂದ್ರೆ ಇವರು ಎತ್ತರ, ಕರೀಂ ಅಬ್ದುಲ್ ಜಬ್ಬಾರ್ ಎತ್ತರ 7.2 ಅಡಿ ಎತ್ತರ. 7.2 ಅಡಿ ಎತ್ತರ ಮತ್ತು 118.4 kg ತೂಕ. ಬಾಸ್ಕೆಟ್ ಬಾಲ್ ನ ಆ ವಂಶಪರಂಪರೆ 1916 ಆಗಸ್ಟ್ 16 ಹುಟ್ಟಿದಂತಹ ಕರೀಂ ಅಬ್ದುಲ್ ಜಬ್ಬಾರ್ ಅವರು ಯುವ ಪುರುಷರು. ಹೆಂಗಪ್ಪ ಅಂತಂದ್ರೆ 7.2 ಅಡಿ ಹೈಟು ಜೊತೆಗೆ 118.4 kg ತೂಕ ಇರತಕ್ಕಂತಹ ಕರೀಂ ಅಬ್ದುಲ್ ಜಬ್ಬಾರ್ ಅವರು ದೈತ್ಯಾಕಾರದ ಬಾಸ್ಕೆಟ್ಬಾಲ್ ಆಟಗಾರ. NBA ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಮತ್ತು ಅತಿ ಉತ್ತಮ ಆಟಗಾರರಿಂದ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಇವರದಾಗಿದೆ. ಯಾವ NBA ಆಟಗಾರರು ವೈಯಕ್ತಿಕವಾಗಿ ಇಷ್ಟು ಪ್ರಶಸ್ತಿಗಳನ್ನು ಪಡೆದಿಲ್ಲ. NBA ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿರ್ತಕ್ಕಂಥ ಕ್ರೀಡಾಪಟು ಕರೀಂ ಅಬ್ದುಲ್ ಜಬ್ಬಾರ್. ಹಾಗೆ ಉತ್ತಮ ಆಟಗಾರರಂತೆ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಂತಹ NBA ಇಂದ ಕರೀಂ ಅಬ್ದುಲ್ ಜಬ್ಬಾರ್ ಅವರೇ ಪ್ರಮುಖ. ಆದ್ದರಿಂದ ಕರೀಂ ಅಬ್ದುಲ್ ಜಬ್ಬಾರ್ ಅವರ ಒಂದು ಮಧ್ಯಮ ಸ್ಥಾನದ ಆಟಗಾರರಾಗಿದ್ದು ಹೆಚ್ಚು ದೃಢಕಾಯದ ದೇಹವನ್ನು ಹೊಂದಿರತಕ್ಕಂಥವರು. ದೇಹದ ಸಹಿಷ್ಣುತೆ, ದೈಹಿಕ ಬಲ, ಸಾಮರ್ಥ್ಯ ಉಳ್ಳವರಾಗಿದ್ದು ಇವರು ಸ್ಕೈ ಹುಕ್ ಇರ್ತಕ್ಕಂಥ ಅಡ್ಡ ಹೆಸರು. ಸ್ಕೈ ಹುಕ್ ಸ್ಕೈ ಹುಕ್ ಅಂತಕ್ಕಂಥದ್ದು. ಹೀಗೆ ಸ್ಕೈ ಹುಕ್ ಅಂತಕ್ಕಂಥ ಒಂದು ಶಬ್ದದಿಂದ ಅಥವಾ ಒಂದು ಅಡ್ಡ ಹೆಸರಿಂದ ಪ್ರಖ್ಯಾತರಾದಂತಹ ಕರೀಂ ಅಬ್ದುಲ್ ಜಬ್ಬಾರ್ ತನ್ನ 42ನೇ ವಯಸ್ಸಿನಲ್ಲಿ ಪಂದ್ಯದಿಂದ ಹೊರಬಂದು 15 ಮೇ 1995ರಲ್ಲಿ ಬಾಸ್ಕೆಟ್ ಬಾಲ್ ನಿಂದ ನಿವೃತ್ತಿಯನ್ನು ಹೊಂದುತ್ತಾರೆ. 1997
5ರಲ್ಲಿ ಮೇ 15ರಂದು ನಿವೃತ್ತಿ ಯಾವುದನ್ನ ಬಾಸ್ಕೆಟ್ ಬಾಲ್ನ ನಿವೃತ್ತಿಯನ್ನ ಗಳಿಸ್ತಾರೆ. ಹೀಗೆ ಬಾಸ್ಕೆಟ್ ಬಾಲ್ ಅಲ್ಲಿ ಕರೀಂ ಅಬ್ದುಲ್ಲಾ ಜಬ್ಬರ್ ಅವರ ಒಂದು ಸಾಧನೆ ಅಮೋಘ ಅತ್ಯಂತ. ಹೀಗೆ ಒಟ್ಟಾರೆಯಾಗಿ ಬಾಸ್ಕೆಟ್ ಬಾಲ್ ಅಲ್ಲಿ ಬರ್ತಕ್ಕಂತಹ ಆ ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯ ರಾಜ್ಯ ಮಟ್ಟದಲ್ಲಿ ಸಿ ದಿಲೀಪು, ಆರ್ ರಾಜಣ್ಣು, ಬಿ ಎಸ್ ಗೌತಮು, ಕರ್ನಾಟಕ ಸಂಸ್ಥೆಗಳಿಗೆ ಪ್ರತಿಭಾ ಪ್ರಶಸ್ತಿ, ಇಂತಹ ಪ್ರಶಸ್ತಿ, ವೈದ್ಯ ಪ್ರಶಸ್ತಿ, ಕ್ರೀಡಾ ಪ್ರಶಸ್ತಿ ಅಂತ ಕೊಡ್ತಾರೆ. ಹಾಗೆ ರಾಷ್ಟ್ರೀಯ ಕ್ರೀಡಾಪಟುಗಳಾದ ಜಿತು ಹನುಮಂತವರು, ಕೇರಳ ರಾಜ್ಯದವರು, ಕೊಟ್ಟೆಯವರು, ಐಬಿ ಕೆರಿಯರ್ ಅವರ ಪ್ರಭಾವ ಪ್ರಧಾನಿಗಳು ಪ್ರೊಫೆಷನಲ್ ಆಟಗಾರರಿಗಾಗಿ ಮೆಚ್ಚಿ ಆಸ್ಟ್ರೇಲಿಯಾದ ವರ್ಲ್ಡ್ ವಿಮೆನ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ನಲ್ಲಿ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ 7 ಬಾರಿ ವಿಜೇತರಾಗಿ ಮಾಡಿರ್ತಕ್ಕಂಥ ಕ್ರೀಡಾಪಟು. ಹಾಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಮ್ಯಾಜಿಕ್ ಜಾನ್ಸನ್, ಮೈಕಲ್ ಜೋರ್ಡನ್, ಕರೀಂ ಅಬ್ದುಲ್ ಜಬ್ಬರ್ ಅವರ ಒಂದು ಸಾಧನೆ ಅರ್ಥ ಆಯ್ತಲ್ಲ ಮಕ್ಕಳ. ಇಷ್ಟು ಬಾಸ್ಕೆಟ್ಬಾಲ್ ಅಲ್ಲಿ ಇರ್ತಕ್ಕಂಥ ಕ್ರೀಡಾ ಪರಿಚಯ. ಏನಾದರೂ ನಷ್ಟ ಆಗಿದೆ ಅಂತಂದರೆ ವಾಟ್ಸಪ್ ಫೋನ್ ಮಾಡಿ ನಿಮಗೆ ಆನ್ಸರ್ ಮಾಡಿ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.